5ನೇ ದಿವಸ ಸರ್, 5ನೇ ದಿವಸ ಆದ್ರ ಮೇಲೆ ಅವ್ನು ಉಸಿರಾಟ ತೊಂದರೆ ಶುರುವಾಗಿದೆ. 4 ದಿವಸ ಮನೇಲೇ ರೆಸ್ಟ್ ಇದ್ದ. ಇವರೇ ಹೇಳೋ ಸ್ಟೇಟ್ಮೆಂಟ್ ಪ್ರಕಾರನೇ ಆದ್ರೆ ಮನೇಲೇ ಇದ್ದವ್ರಿಗೆ ಪಕ್ಕದಲ್ಲಿ ಹ್ಯಾಕ್ ಮುಗಿಯುತ್ತೆ ಸರ್. ಇವ್ರು ಹೊಡೆದಿರೋ ಸತ್ಯ ಅವರು ಎಸ್ಪೆಷಲಿ ಅವ್ರು ಯಾರು ಇವ್ರು ರೈತರು. ನಾನು ಇವ್ರ ಬಗ್ಗೆ ಏನು ಹೇಳಲ್ಲ ಸರ್. ಇವ್ರು ಬಂದ್ರ ಮೇಲೆ ರೆಸ್ಪೆಕ್ಟಿವ್ಲಿ ನಡ್ಸ್ಕೊಂಡಿದ್ದಾರೆ. ಅವರನ್ನ ಅವ್ರಿಗೆ ಕುಡಿಬೇಕಾಗಿ ನೀರು ತಿಂಡಿ ಏನ್ ಬೇಕು ಕೊಟ್ಟು ಹಿಂಗ್ ಮಾಡ್ಬೇಡಿ ಅಂತ ಬುದ್ಧಿ ಹೇಳಿದ್ದಾರೆ. ವಿ ಆರ್ ವೆಲ್. ನಾವು ಅವ್ರ ಬಗ್ಗೆ ನಾನು ಈ ಸರ್ ಬಗ್ಗೆ ನಾನು ಸಂತೋಷ್ ಸರ್ ಬಗ್ಗೆ ಹೇಳೋಣ. ಬಟ್ ಉಳಿದಿರ್ತಕ್ಕಂಥ 4 ಜನ ಕೂಡ ಅವರು ಇನ್ ಹ್ಯೂಮನ್ ಆಗಿ ರಾತ್ರಿ ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ, ಕಾಲ್ ಕಟ್ಟಿ ಹೊಡೆದಿದ್ದಾರೆ. ಇದು ಒಂದಲ್ಲ ಸರ್. ಮತ್ತೆ ಇನ್ನು ಹೇಳ್ತಾರೆ ಸರ್, ಇದು ಆಗ್ತಾ ಇರೋದು ಇವರು 17 ಪ್ರಕರಣ ಅಂತ ಹೇಳಿದ್ದಾರೆ ಸರ್. ಇದು ಆಗ್ತಾ ಇರೋದು ನಾವು ಕರೂರು ಹೋಗಿ ಭೇಟಿ ಬಂದ್ರೆ ಇಂಥರ್ನ 10 ಜನರನ್ನು ತೋರಿಸ್ತೀನಿ ಕಳೆದ 2-3 ವರ್ಷದಲ್ಲಿ. ಸೇಮ್ ಸ್ಕ್ವಾಡ್ ಇವರಲ್ಲ. ಈ ಪ್ರವೀಣ್ ಈಗ ಯಾರ್ಯಾರು ಈಗ ಆರೋಪ ಮಾಡ್ತಾ ಇದ್ದಾರೋ ಇವರು ಸರಿಸುಮಾರು 6ರಿಂದ 7 ಜನರಿಗೆ ಇಂಥದ್ದೇ ಆರೋಪಗಳನ್ನ, ಇಂಥದ್ದನ್ನು ಶಿಕಾರಿ ಇರ್ತಲ್ಲ, ನಾಟ ಹಿಡಿದು ಮತ್ತೊಂದು ಮಗದೊಂದು ಹಗಲು ರಾತ್ರಿ ಹೊಡೆದಾರೆ. ನೀವು ಬಾಲಂಗಿ ಹೋಬಳಿಯಲ್ಲಿ ಪ್ರವೀಣ್ ಬಗ್ಗೆ ಕೇಳಿ ನೋಡಿ ಸರ್. ಅವ್ರು ಯಾರು ಹೇಳ್ತಾರೆ ಪ್ರವೀಣ್ ಒಳ್ಳೆಯವರು, ಪ್ರವೀಣ್ ಅಸಾಲ್ಟ್ ಮಾಡಲ್ಲ, ಇಲ್ಲ ಕೇಸಿಂಗ್ ಮಾಡಲಿ, ಸಂತೋಷ್ ಅಷ್ಟೇ ಒಳ್ಳೆಯವರು ಅಂತ ಯಾರು ಒಬ್ಬರು ಹೇಳಿದ್ರೆ ಹೇಳ್ದಂತ ಹೇಳಿ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಈಗ ಬಿಡಿ ಅವ್ರು ಒಪ್ಕೊಳ್ಳಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಒಪ್ಕೊಳ್ಳೋಕ್ಕಾಗಲ್ಲ, ಆ ಪ್ರಶ್ನೆಗಳು ಬೇರೆ ಸರ್. ನಾನು ಬಹಳ ಸ್ಪಷ್ಟ ಇದ್ದೀನಿ ಆ ವಿಚಾರದಲ್ಲಿ. ಏನ್ ಮಾಡ್ತೀರಿ ಆಮೇಲೆ ಬರ್ದಿರೋದು ಎಲ್ಲಿ ಬರ್ದಿರೋದು ಕಾಲಿಗೆಲ್ಲ ಹೇಳ್ತಾರೆ. ಮಾರ್ಕ್ ಇದೆ, ಕಾಲೆಲ್ಲ ಮಾರ್ಕ್ ಇದೆ, ಅದೆಲ್ಲ